ನಮಸ್ಕಾರ ಎಲ್ಲರಿಗೂ. ಮಾಲ್ವಿಕಾ ಸ್ಪಿರಿಚುವಲ್ ಚಾನೆಲ್ಗೆ ಸ್ವಾಗತ. ಇಂದು ಗಣೇಶ ಹೇಗೆ ಕುಬೇರನ ಅಹಂಕಾರವನ್ನು ಮುರಿದ ಅಂತ ಒಂದು ಕಥೆಯ ಮೂಲಕ ತಿಳಿಯೋಣ. ಕುಬೇರನು ಯಕ್ಷರ ಮುಖ್ಯಸ್ಥ. ಅವನು ಭಗವಾನ್ ಶಿವನ ಮಹಾನ್ ಭಕ್ತ. ರಾವಣನು ಅವನ ಎಲ್ಲ ಸಂಪತ್ತನ್ನು ತೆಗೆದುಕೊಂಡು ಕುಬೇರನನ್ನು ತನ್ನ ಲಂಕೆಯಿಂದ ಕಳುಹಿಸಿದನು. ಕುಬೇರನು ಕಾಡಿಗೆ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡಿದನು. ಶಿವನು ಕುಬೇರನ ಮುಂದೆ ಕಾಣಿಸಿಕೊಂಡನು. ಕುಬೇರನು ಅವನನ್ನು ಎಲ್ಲಕ್ಕಿಂತ ಶ್ರೀಮಂತನನ್ನಾಗಿ ಮಾಡಬೇಕೆಂದು ಬಯಸಿದನು. ಶಿವನು ಅವನ ಬಯಕೆಯಂತೆ ಆಶೀರ್ವಾದಿಸಿದನು. 3 ಲೋಕಗಳಲ್ಲಿ ಕುಬೇರನಷ್ಟು ಶ್ರೀಮಂತರು ಯಾರೂ ಇಲ್ಲವಾದ್ದರಿಂದ ಕುಬೇರನಿಗೆ ದುರಹಂಕಾರವಾಯಿತು. ಒಂದು ದಿನ ಅವನು ಕೈಲಾಸಕ್ಕೆ ಹೋದನು. ಅವನು ಶಿವನಿಗೆ ಬೆಲೆ ಬಾಳುವ ವಸ್ತುವನ್ನು ಅರ್ಪಿಸಬೇಕೆಂದು ಹೇಳಿದನು. ನನಗೆ ಯಾವುದೇ ಆಸೆಗಳಿಲ್ಲದ ಕಾರಣ ನೀವು ನನಗೆ ಏನು ನೀಡಬಹುದು ಎಂದ ಶಿವ. ಅವನು ಶಿವನಿಗೆ ಹೇಳಿದನು, ನಾನು ಈ ವಿಶ್ವದಲ್ಲಿಯೇ ಅತ್ಯಂತ ಶ್ರೀಮಂತನಾಗಿರುವುದರಿಂದ ನಾನು ನಿನಗೆ ಏನು ಬೇಕಾದರೂ ನೀಡಬಲ್ಲೆ ಎಂದು ಹೇಳಿದನು. ನಂತರ ಶಿವನು ಕುಬೇರನಿಗೆ ಹೇಳಿದನು, ಒಂದು ಕೆಲಸ ಮಾಡು. ನನ್ನ ಮಗ ಗಣೇಶನಿಗೆ ತುಂಬ ಹಸಿವಾಗಿದೆ. ಅವನು ತೃಪ್ತಿಯಾಗುವವರೆಗೂ ನೀನು ಅವನಿಗೆ ಆಹಾರವನ್ನು ಕೊಡು. ಕುಬೇರನು ಅದಕ್ಕೆ ಒಪ್ಪಿ ಗಣೇಶನನ್ನು ತನ್ನ ಅರಮನೆಗೆ ಕರೆದೊಯ್ದನು. ಕುಬೇರನು ಬಗೆಬಗೆಯ ತಿನಿಸುಗಳೊಂದಿಗೆ ರುಚಿಕರವಾದ ಆಹಾರವನ್ನು ಏರ್ಪಡಿಸಿದನು. ಗಣೇಶ ಎಲ್ಲವನ್ನೂ ತಿನ್ನಲು ಪ್ರಾರಂಭಿಸಿದನು. ಗಣೇಶನು ಎಲ್ಲ ಆಹಾರ ಪದಾರ್ಥಗಳನ್ನು ಮುಗಿಸಿದನು ಮತ್ತು ಹೆಚ್ಚಿನ ಆಹಾರವನ್ನು ನೀಡಲು ಕೇಳಿದನು. ಕುಬೇರನು ಸೇವಕರಿಗೆ ಗಣೇಶನ ಹಸಿವು ನೀಗಿಸುವಂತೆ ಅವನಿಗೆ ಬೇಗನೆ ಬಡಿಸಿ ಎಂದು ಹೇಳಲು ಪ್ರಾರಂಭಿಸಿದರು. ಸೇವಕರು ಮತ್ತು ಕುಬೇರ ಗಣೇಶನ ಹಸಿವನ್ನು ನೋಡಿ ಆಶ್ಚರ್ಯಚಕಿತರಾದರು. ಇದು ಯಾವ ರೀತಿಯ ಹಸಿವು ಎಂದು ಯೋಚಿಸಲು ಪ್ರಾರಂಭಿಸಿದರು. ಕುಬೇರ, ದಯವಿಟ್ಟು ನಿಲ್ಲಿಸು ಗಣೇಶ, ನಿನ್ನ ಹೊಟ್ಟೆ ಸಿಡಿಯಬಹುದು ಎಂದು ತೋರುತ್ತದೆ ಎಂದು ಹೇಳತೊಡಗಿದನು. ಕುಬೇರನ ಮಾತನ್ನು ಕೇಳಿ ಗಣೇಶ, ನಾನು ನನ್ನ ಹೊಟ್ಟೆಯನ್ನು ಹಾವಿನಿಂದ ಕಟ್ಟಿದ್ದೇನೆ, ಆದ್ದರಿಂದ ಅದು ಸಿಡಿಯುವುದಿಲ್ಲ ಎಂದು ಗಣೇಶ ಕುಬೇರನಿಗೆ ಹೇಳಿದನು. ಸಹಸ್ರಾರು ಮಂದಿಗೆ ಅನ್ನ ಸಂತರ್ಪಣೆ ಮಾಡುವ ಭೋಜನ ಗಣೇಶ ಒಬ್ಬನೇ ತಿಂದನು. ಕುಬೇರನು ಮತ್ತೆ ಗಣೇಶನನ್ನು ಕೇಳಿದ, ನಿನ್ನ ಹಸಿವು ತೀರಿದೆಯೇ? ಗಣೇಶನು, ಇಲ್ಲ, ನನಗೆ ಇನ್ನೂ ಸ್ವಲ್ಪ ಆಹಾರವನ್ನು ಬಡಿಸಿ ಎಂದು ಹೇಳಿದನು. ಅಡುಗೆಯವರೆಲ್ಲ ಅಸಹಾಯಕರಾದರು. ಕುಬೇರನ ಇಡೀ ಅಡಿಗೆ ಮನೆ ಮತ್ತು ಅಡಿಗೆ ಕೋಣೆ ಖಾಲಿಯಾಯಿತು. ಗಣೇಶನು ಕುಬೇರ ಎಂದು ಕಿರಿಚಲು ಪ್ರಾರಂಭಿಸಿದನು. ನನಗೆ ಹೆಚ್ಚು ಆಹಾರವನ್ನು ಕೊಡು ಕುಬೇರ ಎಂದು ಗಣೇಶನು ಕಿರಿಚಲು ಪ್ರಾರಂಭಿಸಿದನು. ಇದನ್ನು ಕೇಳುತ್ತಿದ್ದನೇ ಕುಬೇರ ಉದ್ವಿಗ್ನನಾದನು. ಕುಬೇರನು ತುಂಬ ಭಯಪಟ್ಟನು. ನಂತರ ಅವನು ಶಿವನ ಸಹಾಯವನ್ನು ಪಡೆಯಲು ಕೈಲಾಸಕ್ಕೆ ಓಡಿದನು. ಕುಬೇರನು ಕೈಲಾಸವನ್ನು ತಲುಪಿ ಪರಮೇಶ್ವರನಿಗೆ ಕೇಳಿದನು, ಪ್ರಭು, ದಯವಿಟ್ಟು ಗಣೇಶನ ಹಸಿವನ್ನು ನೀಗಿಸಲು ನನಗೆ ಸಹಾಯ ಮಾಡಿ. ಇದನ್ನು ಕೇಳಿದ ಶಿವನು ಮುಗುಳ್ನಕ್ಕಿ ಹೇಳಿದನು, ಕುಬೇರ, ನನ್ನ ಮಗನ ಹೊಟ್ಟೆಯನ್ನು ಲಂಬೋದರ ಎಂದು ಕರೆಯುತ್ತಾರೆ. ಅವನ ಹೊಟ್ಟೆಯು ಅನಂತ ಜ್ಞಾನವನ್ನು ಹೊಂದಿದೆ. ಅವನ ಹಸಿವು ಜ್ಞಾನಕ್ಕಾಗಿ ಮಾತ್ರ. ನಿನ್ನ ಅಹಂಕಾರವನ್ನು ನಾಶ ಮಾಡಲು ಅವನು ಇದೆಲ್ಲವನ್ನೂ ಮಾಡಿದ್ದಾನೆ. ನಿಮ್ಮ ಸಂಪತ್ತಿನ ಮೇಲೆ ನೀವು ಹೆಮ್ಮೆ ಹೊಂದಿದ್ದೀರಿ ಮತ್ತು ಪ್ರತಿಯೊಬ್ಬರನ್ನು ಅವಮಾನಿಸುತ್ತಿದ್ದೀರಿ. ಗಣೇಶನು ನಿನಗೆ ಪಾಠ ಕಲಿಸಲು ಇದನ್ನೆಲ್ಲ ಮಾಡಿದ್ದಾನೆ ಎಂದು ಶಿವನು ಕುಬೇರನಿಗೆ ಹೇಳಿದನು. ಇದನ್ನು ಕೇಳಿ ಕುಬೇರನು ತಲೆ ತಗ್ಗಿಸಿ ಹೇಳಿದನು, ಹೌದು ಪ್ರಭು, ನಾನು ನಿಜವಾಗಿಯೂ ಪಾಠ ಕಲಿತಿದ್ದೇನೆ. ನನ್ನ ಅಹಂಕಾರ ನಾಶವಾಗಿದೆ. ನೀವು ಎಲ್ಲರಿಗೂ ಎಲ್ಲವನ್ನೂ ಉತ್ಪಾದಿಸುವ ವ್ಯಕ್ತಿಯಾಗಿರುವುದರಿಂದ ನಾನು ನಿಮಗೆ ಹೇಗೆ ಅರ್ಪಿಸಬಲ್ಲೆ? ನಂತರ ಗಣೇಶನ ಹಸಿವನ್ನು ಹೇಗೆ ನೀಗಿಸುವುದು ಎಂದು ಶಿವನನ್ನು ಕೇಳಿದನು. ಅದಕ್ಕೆ ದೇವಿ ಪಾರ್ವತಿಯು ಬಿಲ್ವದ ಎಲೆಯನ್ನು ಮೇಲೆ ಓಂ ನಮಃ ಶಿವಾಯ ಎಂದು ಬರೆದು ಕುಬೇರನಿಗೆ ಕೊಟ್ಟಳು. ಅದನ್ನು ಗಣೇಶನಿಗೆ ಕೊಡಲು ಕುಬೇರನಿಗೆ ಹೇಳಿದಳು. ಇದನ್ನು ತಿಂದರೆ ಅವನ ಹಸಿವು ನೀಗುತ್ತದೆ ಎಂದು ಪಾರ್ವತಿ ಹೇಳಿದಳು. ಕುಬೇರನು ಗಣೇಶನಿಗೆ ಬಿಲ್ವ ಪತ್ರೆಯನ್ನು ಕೊಟ್ಟಾಗ ಅವನ ಹಸಿವು ತಣ್ಣಗಾಯಿತು. ಇದರಿಂದ ಕುಬೇರನ ಅಹಂಕಾರವೂ ನಾಶವಾಯಿತು ಮತ್ತು ಗಣೇಶನ ಹಸಿವು ನೀಗಿತು. ನಂತರ ಪರಮೇಶ್ವರನು ಕುಬೇರನನ್ನು ಆಶೀರ್ವಾದಿಸಿದನು. ಕುಬೇರ ಅವರ ಸ್ವರ್ಣಲೋಕಕ್ಕೆ ಹಿಂತಿರುಗಿದನು ಮತ್ತು ಅವನ ಸಂಪತ್ತಿನ ಬಗ್ಗೆ ಎಂದಿಗೂ ಹೆಮ್ಮೆ ಪಡಲಿಲ್ಲ. ಇದಿಷ್ಟು ಗಣೇಶ ಮತ್ತು ಕುಬೇರನ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.